ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಬಹಳಷ್ಟು ವಿಚಿತ್ರವಾದಂಥ ಘಟನೆಗಳು ನಡೀತಾ ಇದ್ದಾವೆ. ನೀವು ಈ ಸ್ಟೋರಿ ನೋಡಿದ್ರೆ ಇದು ಸಿಕ್ಕಾಪಟ್ಟೆ ವಿಚಿತ್ರ ಅನ್ಸೋಗ್ಬಿಡುತ್ತೆ. ಒಬ್ಬ ಮೊಮ್ಮಗ ಅಜ್ಜಿಯನ್ನ ಮದುವೆ ಆಗಿದ್ದಾನೆ. ಎಂತೆಂಥ ಕಥೆಗಳನ್ನು ಕೇಳ್ತಾ ಇದ್ದೀವಿ ನೋಡಿ. ಅಮ್ಮನನ್ನೇ ಮೊಮ್ಮಗ ಮದುವೆ ಆಗಿದ್ದಾನೆ. ಹರಿಯಾಣ ರಾಜ್ಯದಲ್ಲಿ ನಡೆದಂತ ವಿಚಿತ್ರ ಘಟನೆ ಇದು. ಸುಲ್ತಾನ ಖಾತೂನ್ ಎಂಬುವವರನ್ನ ಮೊಹಮ್ಮದ್ ಇರ್ಫಾನ್ ವರಿಸಿದ್ದಾನೆ, ಮದುವೆ ಆಗಿದ್ದಾನೆ. ಮೊಹಮ್ಮದ್ ಇರ್ಫಾನ್ಗೆ 21 ವರ್ಷ ವಯಸ್ಸೀಗ. ಆತನ ಅಜ್ಜಿ ಸುಲ್ತಾನ ಖಾತೂನ್ಗೆ 65 ವರ್ಷ ವಯಸ್ಸು. ಗಂಡನ ಸಾವಿನ ಬಳಿಕ ಏಕಾಂಗಿಯಾಗಿದ್ದಂತ ಅಜ್ಜಿಗೆ ಮೊಮ್ಮಗ ಆಸರೆಯನ್ನ ಕೊಟ್ಟಿದ್ದಾನೆ. ಬಳಿಕ ಬಾಂಧವ್ಯಕ್ಕೆ ತಿರುಗಿ ಅಜ್ಜಿ ಮೊಮ್ಮಗ ಮದುವೆ ಆಗೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಅಜ್ಜಿ ಮೊಮ್ಮಗನ ಮದುವೆಗೆ ಸ್ಥಳೀಯರು ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಮುದಾಯದಿಂದಲೂ ಕೂಡ ಈ ಮದುವೆ ಅಕ್ರಮ ಅಂತ ಹೇಳಿ ಆಕ್ಷೇಪ ಆಗಿದೆ. ಆದ್ರೆ ಯಾರ ಮಾತನ್ನು ಕೂಡ ಈತ ಕೇಳಿಲ್ಲ, ಆಕೆಯೂ ಕೇಳಿಲ್ಲ. ಹಾಗಾಗಿ ಅಜ್ಜಿ ಮತ್ತು ಮೊಮ್ಮಗ ಮದುವೆ ಆಗಿದ್ದಾರೆ. ಇತಿಹಾಸದಲ್ಲೇ ಇದು ಮೊದಲ ಅಜ್ಜಿ ಮತ್ತು ಮೊಮ್ಮಗನ ಮದುವೆ ಇರಬಹುದು. ನಾವಂತೂ ಯಾವತ್ತೂ ಕೇಳಿಲ್ಲ. ಸುಲ್ತಾನ ಖಾತೂನ್ ಎಂಬುವವರನ್ನ ಅಜ್ಜಿಯನ್ನ ಇರ್ಫಾನ್ ವರಿಸಿದ್ದಾನೆ. ಆತನಿಗೆ 21 ವರ್ಷ ವಯಸ್ಸು, ಆಕೆಗೆ 65 ವರ್ಷ ವಯಸ್ಸು.